ಇನ್ನು ಅಹಿಂದ ನಾಯಕರ ಟಾರ್ಗೆಟ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕೆಎನ್ ರಾಜಣ್ಣ ಹೇಳಿಕೆ ಸಂಚಲನವನ್ನ ಮೂಡಿಸ್ತಾ ಇದೆ. ರಾಜಣ್ಣ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿ ಏನ್ ತಪ್ಪಿದೆ? ಕೆಎನ್ ರಾಜಣ್ಣ ಅವರಿಗೆ ತಿಳಿದ ವಿಚಾರ ನೇರವಾಗಿ ಹೇಳ್ತಾರೆ. ಸದನದಲ್ಲಿಯೂ ಕೂಡ ಸಿಎಂ ಅಸಹಾಯಕ ಆಗಿದ್ದಾರೆ ಅಂತ ಹೇಳಿದ್ರು. ರಾಜಣ್ಣ ಹಿರಿಯರಿದ್ದಾರೆ, ಅವರು ನೇರವಾಗಿ ಹೇಳಿಕೆಯನ್ನ ನೀಡ್ತಾರೆ. ಒಮ್ಮೊಮ್ಮೆ ಅನಿವಾರ್ಯವಾಗಿ ಅಸಹಾಯಕ ಆಗಬೇಕಾಗತ್ತೆ. ಎಲ್ಲವುಗಳ ಬಗ್ಗೆ ಕೂಡ ಸಿಎಂ ಅವರೇ ಸ್ಪಷ್ಟನೆಯನ್ನ ಕೊಡಬೇಕು. ಇಬ್ರು ಕೂಡ ಹೇಳಿಕೆ ಸಮರ್ಥನೆ ಮಾಡಿಕೊಂಡಿದ್ದ ಸತೀಶ್ ಜಾರಕಿಹೊಳಿ. ಸೊ ಅಹಿಂದ ನಾಯಕರ ಟಾರ್ಗೆಟ್ ಜಾರಕಿಹೊಳಿ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕೆಎನ್ ರಾಜಣ್ಣ ಹೇಳಿಕೆ ಸಂಚಲನವನ್ನ ಮೂಡಿಸಿತ್ತು. ರಾಜಣ್ಣ ಎಲ್ಲರನ್ನೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿ ತಪ್ಪೇನಿದೆ ಅಂತ ಕೇಳ್ತಿದ್ದಾರೆ. ಕೆಎನ್ ರಾಜಣ್ಣ ಅವರಿಗೆ ತಿಳಿದ ವಿಚಾರ ನೇರವಾಗಿ ಹೇಳ್ತಾರೆ. ಇನ್ನು ಸದನದಲ್ಲೂ ಕೂಡ ಸಿಎಂ ಅಸಹಾಯಕ ಆಗಿದ್ದಾರೆ ಅಂತ ಹೇಳಿದ್ರು. ರಾಜಣ್ಣ ಹಿರಿಯರಿದ್ದಾರೆ, ಅವರು ನೇರವಾಗಿ ಹೇಳಿಕೆಯನ್ನು ನೀಡ್ತಾರೆ. ಒಮ್ಮೊಮ್ಮೆ ಅನಿವಾರ್ಯವಾಗಿ ಅಸಹಾಯಕ ಆಗಬೇಕಾಗತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲದರ ಬಗ್ಗೆ ಕೂಡ ಸಿಎಂ ಅವರೇ ಸ್ಪಷ್ಟನೆಯನ್ನ ಕೊಡಬೇಕು. ಇಬ್ರು ಕೂಡ ಹೇಳಿಕೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ಜಾರಕಿಹೊಳಿ. ಸೊ ಅಹಿಂದ ನಾಯಕರ ಟಾರ್ಗೆಟ್ ವಿಚಾರವಾಗಿ ಇದೀಗ ರಾಜಣ್ಣ ಯಾವಾಗ ಪ್ರಶ್ನೆ ಮಾಡಿದ್ರು ಎಲ್ಲರನ್ನೂ ಕೂಡ ಆ ವಿಚಾರವಾಗಿ ಇದೀಗ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿರುವಂಥದ್ದು. ರಾಜಣ್ಣ ಏನು ಅನಿಸುತ್ತೆ ಅವರಿಗೆ ಅದನ್ನು ನೇರವಾಗಿ ಹೇಳ್ತಾರೆ. ಸದನದಲ್ಲಿಯೂ ಕೂಡ ಸಿಎಂ ಅಸಹಾಯಕ ಆಗಿದ್ದಾರೆ ಅಂತ ಹೇಳಿದರು. ಸೊ ರಾಜಣ್ಣ ಅವರು ಹಿರಿಯರಿದ್ದಾರೆ, ಹೌದು, ನೇರವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಸಿಎಂ ಅಸಹಾಯಕರಾಗಿದ್ದಾರೆ ಅನ್ನುವಂತಹ ವಿಚಾರ ನಿನ್ನೆಯೇ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಒಂದೊಂದು ಸಲ ಅನಿವಾರ್ಯವಾಗಿ ಅಸಹಾಯಕ ಆಗಬೇಕಾಗತ್ತೆ, ಅದರ ಬಗ್ಗೆ ಸಿಎಂ ಅವರೇ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಇನ್ನು ಜಬ್ಬಾರ್ ಅವರ ಅಮಾನತು ವಾಪಸ್ ಪಡೆಯುವಂತಹ ವಿಚಾರವಾಗಿ ಈಗ ನೋಟಿಸ್ ಕೊಟ್ಟು ವಿವರಣೆ ಪಡೆದು ಕ್ರಮ ಕೈಗೊಳ್ಳೋದು ಸೂಕ್ತ ಆಗಿರುತ್ತೆ. ಡಿಕೆಶಿ ಅವರ ಜೊತೆಗೆ ಚರ್ಚೆ ಮಾಡಿದ್ದೇವೆ, ಇದ್ರ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಿಕೆಶಿ ಹೇಳಿದ್ದಾರೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಜಾರಕಿಹೊಳಿ ಹೇಳ್ತಾ ಇರುವಂಥದ್ದು, ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಡಿಕೆಶಿ ಅವರು ಸಿಎಂ ಆಪ್ತ ಬಣದವರನ್ನು ಟಾರ್ಗೆಟ್ ಮಾಡಿ ಉಚ್ಚಾಟನೆ ಮಾಡಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಈ ಕಡೆ ಮುಸ್ಲಿಂ ಸಮುದಾಯದವರು ಕೂಡ ನಾವೇನು ವೋಟ್ ಬ್ಯಾಂಕ್ ಅಂತ ಅಂದ್ಕೊಂಡಿದ್ದೀರಾ, ಮತ ಹಾಕುವ ಸಂದರ್ಭದಲ್ಲಷ್ಟೇ ನಮ್ಗಳ ನೆನಪಾಗೋದಾ, ನಮ್ಮ ನಾಯಕರನ್ನು ಯಾವ ರೀತಿ ನಡೆಸ್ಕೊಳ್ತಾ ಇದ್ದೀರಾ, ಇದರ ಪರಿಣಾಮ ಸರಿ ಇರೋದಿಲ್ಲ, ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹೋರಾಟ ಮಾಡ್ತೀವಿ ಅನ್ನೋದಕ್ಕೂ ಕೂಡ ಮುಂದಾಗಿದ್ರು. ಸೊ ಅದರ ಬೆನ್ನಲ್ಲೇ ಇದೀಗ ಜಾರಕಿಹೊಳಿ ರಿಯಾಕ್ಟ್ ಮಾಡಿರುವಂಥದ್ದು ಈ ವಿಚಾರದ ಬಗ್ಗೆ.